ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದಿವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ಲಾಸ್ಟ್ ಬುಧವಾರದ ವ್ಲಾಗ್ ನೋಡ್ರಿ ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಬೆಳಗ್ಗೆನೇ ನನ್ನ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ನಿ ಇವತ್ತು 6:30ಗೆ ಎದ್ದಿದ್ನಿ ಎದ್ದೆ ಫಸ್ಟು ಹಾಲು ಕಾಯ್ಸಕ್ಕಿಟ್ಟು ಹಂಗೆ ಚಾ ಮಾಡ್ಕೊಂಡು ವಟಾಣಿ ಕಾಳು ಪಲ್ಯ ಮಾಡತ್ತೀನಿ ಇವತ್ತು ಹಾಗಾಗಿ ವಟಾಣಿ ಕಾಳನ್ನು ಬೇಯಿಸಾಕಿಟ್ಟು ನೋಡ್ರಿ ಇಟ್ಟು ಬಂದು ಇವಾಗ ನಾನು ಚಾ ಕುಡಿಯಕತ್ತೀನಿ ಇವತ್ತು ನಾಷ್ಟಕ್ಕೆ ಮತ್ತು ಅಡುಗೆಗೆ ಚಪಾತಿ ವಟಾಣಿ ಕಾಳು ಪಲ್ಯ ಪಾಲಕ್ ರೈಸ್ ಮಾಡಕತ್ತಿದ್ನಿ ಪಾಲಕ್ ರೈಸ್ನ ಬೇರೆ ಮೆಥಡಲ್ಲಿ ನಾನು ತೋರಿಸಿದ್ದೀನಿ ಇವತ್ತು ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ಸಾಂಬಾರದು ಏನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಇವತ್ತು ಬರೀ ಪಾಲಕ್ ರೈಸ್ ಮಾಡಕತ್ತಿದ್ದು ನೋಡ್ರಿ ಚಾ ಕುಡಿದು ಹಂಗೆ ಇವಾಗ ಫಸ್ಟ್ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ಅನ್ನ ಮಾಡೋಕ್ಕೂ ಇಟ್ಟಿದ್ನಿ ಆಮೇಲೆ ಕಾಳನ್ನು ಕುದ್ದಿತ್ತು ಅದನ್ನು ಆಫ್ ಮಾಡಿ ಕಸ ಗುಡಿಸ್ಕೊಂಡ್ರಾಯ್ತು ಅಂಥೇಳಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ನೋಡ್ರಿ ಇನ್ನು ಸಾನ್ವಿ ನಮ್ಮ ಮನೆಯವರಿಬ್ಬರು ಮಲ್ಕೊಂಡಿದ್ರು ಸಾನ್ವಿಗೆ ಹುಷಾರಿರಲಿಲ್ಲಲ್ಲ ಹಾಗಾಗಿ ಇವತ್ತೂ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳಿದ್ನಿ ಆಕೆಗೆ ಅದಕ್ಕಾಗಿ ಆಕೆ ಇವತ್ತು ಲೇಟಾಗಿ ಎದ್ಲು ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಅಡುಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇವತ್ತು ಫಸ್ಟ್ ಕಸ ಗುಡ್ಸತ್ತೇನೆ ನೋಡ್ರಿ ಇಲ್ಲಾಂದ್ರೆ ದಿನ ಅಡುಗೆ ಮಾಡ್ತೀನಿ ಆಮೇಲೆ ಕಸ ಗುಡಿಸೋದು ಒರೆಸೋದು ಮಾಡಿರ್ತೀನಿ ಇವತ್ತು ಫಸ್ಟನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ನಿ ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಕಸ ಎಲ್ಲ ಗುಡಿಸ್ಕೊಂಡು ಫಸ್ಟ್ ಬಂದ ತಕ್ಷಣ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಕೊಳಕತ್ತಿದ್ನಿ ಇದು ಒಂದು 10 ನಿಮಿಷ ನೆನಿಬೇಕಲ್ಲ ಹಾಗಾಗಿ ಚಪಾತಿ ಹಿಟ್ಟು ಕಲಸಿಟ್ಟು ಪಲ್ಯ ಮತ್ತು ರೈಸ್ ಮಾಡಿರತ್ತಂತೇಳಿ ಈ ಕಡೆ ರೈಸನ್ನು ರೆಡಿ ಆಗಕತ್ತಿತ್ತು ನಾನು ಪಾತ್ರೆ ಒಳಗೆ ಮಾಡಿರ್ತೀನಿ ರೈಸ ಹಾಗಾಗಿ ಅಕ್ಕಿ ತೊಳೆದು ಸಣ್ಣ ಕೈ ಇಟ್ಟು ನಾನು ಆಮೇಲೆ ಕಸ ಗುಡ್ಸಕ್ಕೆ ಹೋಗಿದ್ನಿ ಇವಾಗ ರೈಸ್ ಆಗಕತ್ತಿತ್ತು ನೋಡ್ರಿ ಅದು ರೆಡಿ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಕ್ಬಿಡಬೇಕು ಇವಾಗ ಚಪಾತಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ ಬೆಳಗ್ಗೆ ಮಧ್ಯಾಹ್ನಕ್ಕೆ 2 ಹೊತ್ತಿಗಾಗುವಷ್ಟು ಕಲಿಸ್ಕೊಂಡಿದ್ದೀನಿ ಹಂಗೆ ಈ ಕಡೆ ಬಟಾಣಿ ಏನು ಬೇಯಿಸಕ್ಕಿಟ್ಟಿದ್ನಲ್ಲ ಅವೆಲ್ಲ ಬೆಂದಿದ್ದು ನೋಡ್ರಿ ಒಂದೇ ವಿಷಲ್ ಕೂಗಿಸ್ಕೊಂಡೆ ನಾನು ಕರೆಕ್ಟಾಗಿ ಬೆಂದಿದ್ದು ಹಾಗಾಗಿ ಅವನೇನು ಇನ್ನೊಂದು ಸರಿ ಏನು ಕೂಗಿಸ್ಕೊಳ್ಳಿಲ್ಲ ನಾನು ಅವನ್ನೆಲ್ಲ ನೀರು ಬಸ್ದಿಟ್ಕೊಂಡು ಈ ಕಡೆ ಪಾಲಕ್ ಸೊಪ್ಪಿತ್ತು ಒಂದು ಕಟ್ಟು ತೊಗೊಂಡಿದ್ನಿ ಅದರೊಳಗೆ ಇವತ್ತು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಅಷ್ಟೇ ಯೂಸ್ ಮಾಡಿಕೊಂಡು ರೈಸ್ ಮಾಡಕತ್ತೀನಿ ನಮಗೆ ಹಾಲು ಕೊಡ್ತಾರಲ್ಲ ಅವರ ತೊಗೊಂಡು ಬಂದು ಕೊಟ್ಟಿದ್ರು ಅವ್ರ ಹತ್ರ ಚಲೋ ಇರ್ತೈತಿ ಎಲ್ಲ ಸೊಪ್ಪು ತರಕಾರಿ ಹಾಗಾಗಿ ಅವ್ರ ಹತ್ರ ತೊಗೊಂಡಿರ್ತೇನೆ ನಾನು ಇದು ಒಂದು ಅರ್ಧ ಅಷ್ಟು ಬಳಸ್ಕೊಳತ್ತೀನಿ ಯಾಕಂದರೆ ಜಾಸ್ತಿ ಇತ್ತು ಅದು ದೊಡ್ಡ ಕಟ್ಟಿತ್ತು ಹಾಗಾಗಿ ಒಂದು ಅರ್ಧ ಅಷ್ಟೇ ಯೂಸ್ ಮಾಡ್ಕೊಳಕತ್ತೀನಿ ಇನ್ನು ಅರ್ಧ ಸಾಂಬಾರದು ಮಾಡಿರತ್ತಂತೇಳಿ ಇನ್ನು ಅರ್ಧ ಹಂಗೆ ಇಟ್ಟು ನೋಡ್ರಿ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಇನ್ನು ತೊಳೆದು ಅದನ್ನು ಇವಾಗ ಕುದಿಯಕ್ಕೆ ಇಡಾಕತ್ತೀನಿ ನಾನು ಆಲ್ರೆಡಿ ಒಂದು ಮೆಥಡಲ್ಲಿ ಪಾಲಕ್ ರೈಸು ಶೇರ್ ಮಾಡಿದ್ದೇನೆ ಅಂಥೇಳಿನೆಲ್ಲ ಅದು ಸ್ವಲ್ಪ ಲಾಂಗ್ ಪ್ರೊಸೀಜರು ಆದರೆ ಇವತ್ತು ತೋರಿಸೋವಂಥ ರೆಸಿಪಿ ಇದು ಅಗದಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿರಿ ಮಕ್ಕಳ ಲಂಚ್ ಬಾಕ್ಸಿಗೂ ಚಲೋ ಇರ್ತೈತಿ ಫಸ್ಟ್ ನೀರು ಹಾಕಿ ನೀರು ಕುದಿ ಬಂದಮೇಲೆ ಇವಾಗ ನಾನು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು 5 ನಿಮಿಷ ಆದಮೇಲೆ ನಾವು ಇದನ್ನು ತಗೊಂಡ್ಬಿಡ್ಬೇಕು ನೋಡ್ರಿ ಆರಕ್ಕೆ ಬಿಟ್ಟೆ ನಾನು ಸಾನ್ವಿ ಎದ್ದು ಬಂದ ತಕ್ಷಣ ಟೈಮ್ ಎಷ್ಟಮ್ಮ ಅಂತ ಕೇಳಲು 8 ಗಂಟೆ ಅಂತ ಹೇಳೀನಿ ಆಕೆ ಸ್ಕೂಲಿಗೆ ಹೊಕ್ಕೇನಂದ್ಲು ನಾನು ಬೇಡ ಇವತ್ತೊಂದು ದಿವಸ ಆರಾಮಿಲ್ಲ ನಾಳೆ ಹೋಗುವಂತೆ ಅನ್ನಂತಲೇ ಆಕೆ ಅಳಕತ್ಲು ನೋಡ್ರಿ ಎಲ್ಲರ ಮನ್ಯಾಗ ಸ್ಕೂಲಿಗೆ ಹೋಗಂದ್ರೆ ಮಕ್ಕಳು ಅಳ್ತಾರೋ ಆದ್ರೆ ನಮ್ಮ ಮನ್ಯಾಗ ರಜಾ ಹಾಕಂದ್ರೆ ಸಾನ್ವಿ ಫುಲ್ ಅಳ್ತಾಳು ಆಕೆಗೆ ಸ್ಕೂಲಿಗೆ ಹೋಗೋದಂದ್ರೆ ಭಾಳ ಇಷ್ಟ ಇವತ್ತು ಇನ್ನೊಂದೇನು ನೋಡ್ರಿ ಬೇಜಾರು ಫುಲ್ಲು ಬೇಜಾರು ನನಗಂತೂ ನಾನು ಭಾಳ ಇಷ್ಟಪಟ್ಟು ತೊಗೊಂಡು ಬಂದಿರೋ ಅಂಥ ಮಣ್ಣಿನ ಪಾತ್ರೆ ನೋಡ್ರಿ ಇವತ್ತು ಒಡೆದು ಬಿಡ್ತು ನಾನು ಬಟಾಣಿ ಹಾಕಿ ಪಲ್ಯ ಮಾಡ್ಬೇಕಿದ್ರೊಳಗೆ ಅಂತೇಳಿ ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿದ ತಕ್ಷಣ ಪಟ್ ಅಂತೇಳಿ ಅದು ಸೀಳ್ಬಿಡ್ತು ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಯಾಕಂದ್ರೆ ಭಾಳ ಇಷ್ಟಪಟ್ಟು ತೊಗೊಂಡು ಬಂದಿದ್ದು ನಾನು ಅದನ್ನು ಏನು ಮಾಡೋಕ್ಕಾಗಲ್ಲ ರೀ 250 ರೂಪೀಸ್ ಹೋಯಿತು ಮತ್ತು ಅದನ್ನೆಲ್ಲ ತೆಗೆದಿಟ್ಟು ಇವಾಗ ಈ ಪಾತ್ರೆ ಒಳಗೆ ಮಾಡಕತ್ತಿ ನೋಡ್ರಿ ನಾನು ವಟಾಣಿ ಕಾಳು ಪಲ್ಯ ಮಾಡಕತ್ನಿ ವಟಾಣಿ ಕಾಳು ಪಲ್ಯ ಮಾಡೋದು ಸುಮಾರು ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಇದರೊಳಗೇನು ನಾನು ರೆಸಿಪಿನ ಶೇರ್ ಮಾಡೋಕತ್ತಿಲ್ಲ ಸದ್ಯ ಅದು ಇನ್ನು ಪಲ್ಯ ಆಗೋಕ್ಕಿಂತ ಮೊದಲು ಹೊಡಿತು ಪಲ್ಯ ಆಗಿದ್ಮೇಲೆ ಹೊಡೆದಿತ್ತಂದ್ರೆ ಇದೆಲ್ಲ ಕೆಳಗಡೆನೇ ಬಿದ್ದು ಬಿಡ್ತಿತ್ತು ಮುಂಚೆ ನಾನು ಹೊಡೆದ್ಬಿಡ್ತು ನೋಡ್ರಿ ಒಂದು 2 ಸರಿ ಏನೋ ಅಷ್ಟೇ ಮಾಡಿದ್ದನ್ನು ಅದರೊಳಗೆ ಅಡುಗೆ ಜಾಸ್ತಿ ಏನು ಮಾಡಲಿಲ್ಲ ಆದರೂ ಅದು ಯಾಕೆ ಹೊಡಿತೋ ಗೊತ್ತಿಲ್ಲ ನೀಟಾಗನೇ ಎಲ್ಲ ನೀರಾಗಿ ನೆನೆಸಿ ನೀರು ಹಾಕಿ ಕುದಿಸಿ ಎಲ್ಲ ಮಾಡಿದ್ದೀನಿ ಅದು ಯಾಕೆ ಹೊಡಿತೋ ಗೊತ್ತಿಲ್ಲ ಬಟಾಣಿ ಕಾಳು ಪಲ್ಯ ಮಾಡಿ ಈ ಕಡೆ ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಪಾಲಕ್ ರೈಸ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣಂತ ಮೊದಲ ಒಂದು ಬಾಳ್ಗಿಗೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ನೋಡ್ರಿ ಅದಕ್ಕೆ ಸ್ವಲ್ಪ ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ
ಗೋಡಂಬಿ ಹಾಕ್ಕೊಂಡಿದ್ದೇನೆ ನೋಡಿರಿ. ಗೋಡಂಬಿ ಇಲ್ಲ ಅಂತಂದ್ರೆ ನೀವು ಶೇಂಗಾ ಕಾಳು ಹಾಕ್ಕೋಬೋದು. ಗೋಡಂಬಿ ಹಾಕಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಂಗೆ ಈರುಳ್ಳಿನೂ ಹಾಕ್ಕೊಳಕತ್ತೀನಿ ನೋಡಿರಿ. ಈರುಳ್ಳಿ ಮತ್ತು ಟೊಮೆಟೊ ಬೇಕಾದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಈರುಳ್ಳಿ ಟೊಮೆಟೊ ಎರಡೂ ಹಾಕ್ಕೊಂಡಿದ್ದೀನಿ. ಹಾಕಿ ಇವನ್ನ ನಾವು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವೇನು ಆಲ್ರೆಡಿ ಇವಾಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೇಸ್ಟು ಪಾಲಕ್ದು, ಆ ಪ್ಯೂರಿನ ಹಾಕ್ಕೊಂಡಿದ್ದೇನೆ ನೋಡಿರಿ. ನಾನು ಹಾಕಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಆಮೇಲೆ ಒಂಚೂರು ಅರಿಶಿನ ಹಾಕ್ಕೊಳತ್ತೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೇವೆ, ಹಾಗಾಗಿ ಖಾರ ಹಾಕ್ಕೊಳಕತ್ತಿಲ್ಲ. ಒಂದು ಅರ್ಧ ಚಮಚ ಆದಷ್ಟು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ಅಷ್ಟು ಹಾಕಿ ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಮಾಡಿಟ್ಟಿರುವಂಥ ರೈಸ್ ಹಾಕ್ಕೊಳಕತ್ತೀನಿ ನೋಡಿರಿ. ನಾನು ಇನ್ನೂ ಪೂರ್ತಿ ತಣ್ಣಗಾಗಿರಲಿಲ್ಲ, ಅದು ಒಂಚೂರು ಬಿಸಿ ಇತ್ತು. ಆದರೆ ಅರ್ಜೆಂಟ್ ಇತ್ತಲ್ಲ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗೋರಿದ್ರು, ಹಾಗಾಗಿ ಅದ ರೈಸನ್ನು ಹಾಕಿ ನಾನಿವಾಗ ಮಿಕ್ಸ್ ಮಾಡ್ಕೊಂಡು ಇಷ್ಟ ನೋಡಿರಿ. ಬೇಗ ಆಗಿಬಿಡ್ತೈತಿ ಮತ್ತು ಟೇಸ್ಟನ್ನು ಅಷ್ಟೇ ಭಾರಿ ಚಲೋ ಇತ್ತು. ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಲಂಚ್ ಬಾಕ್ಸಿಗೂ ನಾವು ಇದನ್ನು ಮಾಡ್ಕೋಬೋದು ಮತ್ತು ರಾತ್ರಿ ಟೈಮು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಅಷ್ಟು ಟೇಸ್ಟಾಗಿತ್ತು. ಲಾಸ್ಟಿಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ರೈಸು ರೆಡಿ ಆಯಿತು. ಪಲ್ಯನೂ ಮಾಡಿಟ್ಟಿದ್ನಿ, ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಿ. ಇನ್ನೂ ಚಪಾತಿ ಅಷ್ಟೇ ಮಾಡಬೇಕಿತ್ತು ನೋಡಿರಿ. ಇನ್ನೊಂದು ಇವತ್ತು ನಾನು ದಾರ ತರಕ್ಕೆ ಹೋಗಬೇಕಿತ್ತು. ಸಂಜೆ ಮುಂದೆ ಹೋದ್ರಾತು ಅಂತೇಳಿ ಅಂದ್ಕೊಂಡು ನಮ್ಮ ಮನೆಯವರ ಸಂಜೆ ಮುಂದೆ ಇನ್ನೆಲ್ಲಿ ನಡ್ಕೊತ ಹೋಗ್ತಿ, ಸಾನ್ವಿಗೇನೂ ಆರಾಮಿಲ್ಲ, ಇವಾಗ ನಾನು ಬಿಟ್ಟ ಹೊಕ್ಕಿನ ಬಾ ಅಂಥೇಳಿ ನಮ್ಮನ್ನು ಕರ್ಕೊಂಡು ಹೊಂಟಿದ್ರು. ಹಾಗಾಗಿ ಇನ್ನೂ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಅದಕ್ಕಾಗಿ ನಾನು ಬೇಗ ಮಾಡಕತ್ತೀನಿ ನೋಡಿರಿ. ಚಪಾತಿ ಮಾಡಕತ್ತೀನಿ. ಆಮೇಲೆ ನಾನು ಬಂದಮೇಲೆ ನಾಷ್ಟ ಮಾಡಿರಾತಂತೇಳಿ ಫಸ್ಟ್ ಇವಾಗ ನಮ್ಮ ಮನೆಯವ್ರ ಬಾಕ್ಸಿಗೆ ಮತ್ತು ಅವ್ರಿಗೆ ನಾಷ್ಟಕ್ಕೆ ಅಷ್ಟೇ ನಾನು ಚಪಾತಿ ಮಾಡಕತ್ತೀನಿ. ಯಾಕಂದ್ರೆ ನಾನು ನಾಷ್ಟ ಮಾಡ್ಕೊಂಡು ತಿನ್ಕೊತ ನಿಂತ್ರೆ ಅವ್ರಿಗೆ ಲೇಟಾಗಿ ಬಿಡ್ತೈತಿ, ಅವ್ರು ಕೆಲ್ಸಕ್ಕೆ ಹೋಗಬೇಕು. ಅದ್ರಾಗ ಬೇರೆ ನನಗೆ ಅಂಗಡಿಗೆ ಕರ್ಕೊಂಡೋಗಿ ವಾಪಸ್ ನಾನು ತಂದು ಮನೆಗೆ ಬಿಡೋರಿದ್ರವ್ರ, ಹಾಗಾಗಿ ನಾನು ಬೇಗ ಮಾಡಕತ್ತೀನಿ ನೋಡಿರಿ. ಸಾನ್ವಿ ಆರಾಮಿದ್ಲಂದ್ರೆ ನಾನು ಅಕ್ಕಿ ಇಬ್ಬರೂ ನಡ್ಕೊತ ಹೋಗಿ ತೊಗೊಂಡು ಬರ್ತಿದ್ದೀವಿ. ಅದ್ರಾಕೀಗ ಸ್ವಲ್ಪ ಹುಷಾರಿಲ್ಲಲ್ಲ, ಅಷ್ಟೊಂದು ಜಾಸ್ತಿನೂ ಏನಿಲ್ಲ, ಆದ್ರೂ ನಾನು ಕರ್ಕೊಂಡು ಹೋಗೋದು ಬ್ಯಾಡ ಅಂಥೇಳಿ ನಮ್ಮ ಮನೆಯವ್ರ ಗಾಡಿ ಒಳಗೆ ಕರ್ಕೊಂಡು ಹೊಂಟಿದ್ರು. ಆಕೆಗೇನು ಅಷ್ಟೊಂದು ಜ್ವರ ಅದು ಏನು ಬಂದಿರಲಿಲ್ಲ, ಸ್ವಲ್ಪ ಜ್ವರ ಬಂದಿದ್ದು ಅಷ್ಟೇ, ಕಡಿಮೆ ಆಗಿತ್ತು. ಆದರೂ ಇವತ್ತೊಂದು ದಿವಸ ಬೇಡ ಅಂಥೇಳಿ ನಾನು ಸ್ಕೂಲ್ ಬಿಡಿಸಿದ್ದು ನೋಡಿರಿ. ಇನ್ನು ಅಕ್ಕಿಗೆ ಮೇಲ್ಗಡೆ ಇರೋ ನಾವು ಹೋಗಿ ತೊಗೊಂಡು ಬರ್ತೇವೆ ಅಂತಂದ್ರೆ ಅಕ್ಕಿ ಅಲ್ಲೇ ನಾನು ಬರ್ತೇನೆ ಅಂದ್ಲು. ಅದಕ್ಕಾಗಿ ಅಕ್ಕಿ ನಾನು ಕರ್ಕೊಂಡು ಹೊಂಟಿದ್ನಿ. ಬೇಗ ಚಪಾತಿ ಮಾಡಿ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಿದ್ದಾನೆ ನೋಡಿರಿ. ಪಾಲಕ್ ರೈಸು, ಚಪಾತಿ, ಪಲ್ಯ, ಮೊಸರು ಹಾಕಿದ್ನಿ. ಹಂಗೆ ಸೌತೆಕಾಯಿ ಹಾಕೋದೊಂದು ಮರ್ತಿದ್ನಿ, ಜಾಸ್ತಿ ಇದ್ದು ಸೌತೆಕಾಯಿ, ಅದಕ್ಕಾಗಿ ಇವಾಗ ಅವ್ರಿಗೇನು ಕಟ್ ಮಾಡಿ ಹಾಕತ್ತೇನೆ ನೋಡಿರಿ. ನಮ್ಗೆ ಹಾಲು ಹಾಕ್ತಾರಲ್ಲ ಅವ್ರ ಹತ್ರನ ತೊಗೊಳ್ತೇವೆ ನಾವು. ಸೌತೆಕಾಯಿ ಭಾರಿ ಚಲೋ ಇರ್ತಾವೆ, ಟೇಸ್ಟ್ ಇರ್ತಾವೆ. ನಮ್ಮೂರ ಸೈಡ್ ಸಿಗ್ತಾವಲ್ಲ ಆ ಥರ ಸೌತೆಕಾಯಿ ಇರ್ತಾವೆ. ಹಾಗಾಗಿ ನಾನು 1 kg ತೊಗೊಂಡಿದ್ನಿ. ದಿನ ಬಾಕ್ಸಿಗೆ ಹಾಕಿ ಕಳಿಸಿರ್ತೀನಿ. ಹಂಗೆ ನಾಷ್ಟಕ್ಕೂ ಅಷ್ಟೇ ತಿನ್ನುವಾಗ ಹೆಂಚಿ ಕೊಟ್ಟಿರ್ತೀನಿ. ನೆನಪಾಯ್ತು, ಅದಕ್ಕಾಗಿ ಸೌತೆಕಾಯನ್ನು ಕಟ್ ಮಾಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವಾಗ ಅವರಿಗೆ ನಾಷ್ಟ ಹಾಕ್ಕೊಟ್ಟೇನೆ ನೋಡಿರಿ. ಇನ್ನು ನಾಷ್ಟ ಮಾಡಿದ ತಕ್ಷಣ ನಾವು ಇವಾಗ ಹೊಂಟೀವಿ. ನಾನು ಸಾನ್ವಿ ಬಂದಮೇಲೆ ನಾಷ್ಟ ಮಾಡಿರಾತಂತೇಳಿ ಇವಾಗ ಹಂಗೆ ಹೊಂಟಿದ್ದೀವಿ ನೋಡಿರಿ. ಇಲ್ಲೇ ನಮ್ಮ ಮನೆ ಹತ್ರನ, ಜಾಸ್ತಿ ದೂರ ಏನಿಲ್ಲ, ಹತ್ತಿರದಲ್ಲೇ ಐತಿ. ತೊಗೊಂಡು ಬಂದ್ರಾತಂತೇಳಿ ಇವಾಗ ಹೊಂಟೀವಿ. ಎರಡು ದಾರ ತರಬೇಕಿತ್ತು ಮತ್ತು ಗಮ್ ಒಂದು ತರಬೇಕಿತ್ತು. ಆದರೆ ನಾನು ದಾರ ತೊಗೊಂಡು ಗಮ್ ತೊಗೊಳೋದು ಮರ್ತ್ಬಿಟ್ಟು ನೋಡಿರಿ, ಹಂಗೆ ಬಂದುಬಿಟ್ನಿ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೋಬೇಕು. ಅಂಗಡಿಗೆ ಹೋಗಿ ಬಂದು ನೋಡ್ರಿ, ದಾರ ತೊಗೊಂಡು ಬನ್ನಿ. ಅದರ ಈ ಸ್ಯಾರಿಗೆ ಮ್ಯಾಚಿಂಗ್ ಬೇಕಾಗಿತ್ತು. ನಿನ್ನೆ ಒಂದು ಗೊಂಡೆ ಕಟ್ಟಿ ಮುಗಿಸಿದ್ನಿ, ಇವತ್ತ ಈ ಸ್ಯಾರಿ ನೋಡ್ರಿ. ಇದು ಮಾಡಬೇಕಾ? ಕುಚ್ ಕಟ್ಟಬೇಕಾ? ಕುಚ್ ಕಟ್ಟಬೇಕು ಎಲ್ಲಕ್ಕೂ. ನೋಡ್ರಿ, 2 ದಾರ ತೊಗೊಂಡು ಬಂದೀನಿ. ₹30 ಒಂದಕ್ಕೆ ₹30. ಮೈಸೂರಾಗ 25 ಇತ್ತು, ಇಲ್ಲೇ ₹30 ನೋಡ್ರಿ. ಇನ್ನು ಸ್ನಾನ ಒಂದು ಮಾಡ್ಬೇಕಷ್ಟೆ, ಎಲ್ಲ ಕೆಲಸ ಮುಗ್ದತಿ. ಸ್ನಾನ ಮಾಡಿ ಬೇಗ ಇವತ್ತಿದನ್ನು ಕುಚ್ಚು ಕಟ್ತೀನಿ. ಈ ಸ್ಯಾರಿ ಆದರೆ ಕುಚ್ಚು ಕಟ್ಟೋದು ಮುಗೀತು. ಆಮೇಲೆ 4 ಸ್ಯಾರಿ ಜಿಗ್ಜಾಗ್. ಈ ಕಟ್ಟತ್ಯ ಕುಚ್ಚು ಈಗ ಸ್ನಾನ ಮಾಡ್ತೀನಿ ಫಸ್ಟ್, ಆಮೇಲೆ ವಿಡಿಯೋ ಎಡಿಟ್ ಮಾಡ್ತೀನಿ. ವಿಡಿಯೋ ಪೋಸ್ಟ್ ಮಾಡಿ ಆಮೇಲೆ ಕುಚ್ಚು ಕಟ್ತೀನಿ. ಫ್ರೆಂಡ್ಸ್, ಈಗ ಸ್ನಾನ ಮಾಡ್ಕೊಂಡು ಬಂದು ಈಗ ನಾನು ಕುಚ್ಚಾಕಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಸಾನ್ವಿನೂ ಆಟ ಆಡ್ತಾಳು, ಆಕೆಗೆ ಹುಷಾರಿರಲಿಲ್ಲ. ಇವತ್ತಕ್ಕಿನ ಸ್ಕೂಲಿಗೆ ಕಳಿಸಿಲ್ಲ, ಇವತ್ತೊಂದು ದಿವಸ ರೆಸ್ಟ್ ಮಾಡಿ ನಾಳೆ ಕಳಿಸಿರಾತಂತೇಳಿ ಕಳಿಸಿಲ್ಲ. ಆಕೆಗೆ ಆಟ ಆಡ್ತಾಳೆ ನೋಡ್ರಿ. ಆಕೆಗೆ ಸ್ನಾನನೂ ಮಾಡಿಸಿಲ್ಲ ಇವತ್ತು. ಹಂಗಮ್ಮ ಸ್ನಾನ ಇಲ್ಲ, ಏನಿಲ್ಲ. ಬ್ರಷ್ ಮಾಡಿಲ್ಲ.
ಕೋಳಕ್ಕಿ ಈಗ ಇಲ್ಲಿ 20 ಹಾಕಿ ನೋಡ್ರಿ, ಅಲ್ಲೇ 20 ಹಾಕಿನಿ. ಯಾಕಂದ್ರೆ ಅದು ದಾರ ಗಂಟಾಗಿಬಿಡ್ತು, ಅದಕ್ಕಾಗಿ 20 ಎಳೆ ಮಾಡಿ ಇಟ್ನಿ. ಇವಾಗ 20 ಮಾಡ್ಕೊಂಡಿದ್ದೀನಿ. 40 ಹಾಕಿದ್ದೀನಿ. 40ನಾ ಮಿಕ್ಸ್ ಆಗ್ರೆ 40 ಆಗುತ್ತಾ? ಮಿಕ್ಸ್ ಆಯ್ತು ನೋಡಮ್ಮ. ಅಯ್ಯೋ ಕೆಟ್ಟೆ ಹೋಯ್ತಲ್ಲ ಎಲ್ಲ, ಕೆಟ್ಟೋಯ್ತಲ್ಲ ಎಲ್ಲ. ಈ ದಾರ ನೋಡ್ರಿ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಎಲ್ಲ ಹಾಳಾಗ್ಬಿಡ್ತೈತಿ. ಬಂತಲ್ಲ ಅಷ್ಟೇ. ಇದೊಂದು ಸ್ಯಾರಿ ಆದ್ರೆ ಮುಗೀತು. ನನಗಂತೂ ಇಸ್ಕೊಂಡು ಯಾವಾಗ ಮುಗಿಸ್ತೇನೋ ಅಂತೇಳಿ ಅನ್ಸಕತ್ತಿತ್ತು. ಇವತ್ತು ಇಲ್ಲ ನಾಳೆಗೆ ಮುಗಿಬೋದು. ಇದು ಇವತ್ತೇನು ಮುಗಿಯಲ್ಲ, ಯಾಕಂದ್ರೆ ನಾನಿವಾಗ ನೋಡ್ರಿ ಅಷ್ಟು ಆ ಟೈಮ 1:30 ಆಗಕ್ಕೆ ಬಂದೈತಿ. ಈಗ ಶುರು ಮಾಡಿ ನಾನು. ಇವತ್ತೇನೋ ಇದೇನು ಮುಗಿಯಲ್ಲ. ಇವತ್ತೊಂದು ಸ್ವಲ್ಪ, ನಾಳೆ ಒಂದು ಸ್ವಲ್ಪ, 2 ದಿವಸ ಆಗ್ತೈತಿ ನೋಡ್ರಿ. ಒಂದು ಸ್ವಲ್ಪ ಒಂದು ಉದ್ದ ಒಂದು ತುಂಡ ಮಾಡ್ಕೊಂಡಿದ್ದೀನಿ. ಇರಲಿ. ಗಮ್ ತರಬೇಕಂತೇಳಿ ಅಂದ್ಕೊಂಡು ಹೋಗಿ ನೆನಪಾಗಲಿಲ್ಲ ನೋಡ್ರಿ. ಅಲ್ಲಿ ಹೋಗಿ ಸಾನಿಗೆ ಹೇಳಿದ್ನಿ ನೆನಪು ಮಾಡಮ್ಮ ಅಂತೇಳಿ. ಆಕಿ ಮನೆಗೆ ಬಂದ್ಮೇಲೆ ಹೇಳ್ತಾಳೆ ಗಮ್ಮಮ್ಮ ಅಂತೆ. ಗಮ್ಮ ಒಂದು ಮರ್ತು ಬನ್ನಿ. ಹೋಗೋದು ಸಂಜೆಗೆ ನೋಡ್ರಿ ಈ ಥರ ರೆಡಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಕ್ಕೊಂಬಿಡ್ತೀನಿ. ಬ್ಲೂ ಕಲರ್ ಬ್ಲೂ ಕಲರ್ ಅಂತ ತೊಗೊಂಡಿದ್ದೀನಿ. ನನ್ನ ಹತ್ರ ಇರಲಿಲ್ಲ ನೋಡ್ರಿ ಇವು ಕಲರ್. ಬೇರೆ ಕಲರ್ ಅದಾವೆ, ಇನ್ನೂ ಎಷ್ಟೊಂದು ಕಲರ್ಸ್ ಅದಾವು. ಆದರೆ ಈ ಕಲರ್ ಇರಲಿಲ್ಲ. ನಾನು ನನ್ನ ಸ್ಯಾರಿಗೆ ಬೇಕಂತೇಳಿ ತೊಗೊಂಡು ಬಂದಿದ್ನಿ. ನನ್ನ ಸ್ಯಾರಿಗೆ ಯಾವುದಕ್ಕೂ ನಾನು ಕುಚ್ಚ ಹಾಕ್ಕೊಂಡಿಲ್ಲ. ಈ ಥರ ದಾರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಗಮ್ ಹಚ್ಚಿರಿ. ಗಮ್ ಹಚ್ಚಿ ಈ ಥರ ನೋಡ್ರಿ ಹಿಂಗೆ ಮಾಡಿರ ಬೇಗ ಪೋಣಿಸ್ಬೋದು. ಎರಡು ರೆಡಿ ಆಗ್ಯಾವು. ಸರಿ ಬರ್ರಿ ಈಗ ಶುರು ಮಾಡೋಣಂತ. ಇಲ್ಲಿ ನೋಡ್ರಿ, ಇದು ದಾರ ತೊಗೊಂಡು ಬನ್ನೆಲ್ಲ ನಾನು ಹೇಳಿನೆಲ್ಲ ಮೈಸೂರಲ್ಲಿ 25 ರೂಪೀಸ್, ಇಲ್ಲಿ 30 ಅಂತೇಳಿ. ಇದ್ರ ಮೇಲೆ ಪ್ರೈಸ್ ಬಂದು 25 ಐತಿ ಅನ್ಸತ್ತೆ ನೋಡಿ. ಈಗ ಇಲ್ಲಿ ನೋಡ್ರಿ 25 ಐತಿ. ಅಂಗಡಿಯವ್ರು ಇದ್ರ ಮೇಲೆ ಒಂದು ಸ್ಟಿಕ್ಕರ್ ಹಚ್ಚಾರ 30 ರೂಪಾಯಿ ರೇಟ್ ಅಂತೇಳಿ. ನೋಡ್ರಿ ಏನು ಮಾಡೋಕ್ಕಾಗಲ್ಲ, 5 ರೂಪೀಸ್. ಬರ್ರಿ ಶುರು ಮಾಡೋಣಂತ. ಇಲ್ಲಿ ನಾವು ಕುಚ್ಚು ಹಾಕತ್ತಿರ್ತಾವಲ್ಲ ಆವಾಗ ಈ ರೀತಿ ನೋಡ್ರಿ 1 ಫಿಂಗರ್ ಗ್ಯಾಪ್ ಕೊಟ್ಟು ಹಾಕಬೇಕು. ಒಂದೊಂದು ಫಿಂಗರ್ ಒಂದಾದ್ಮೇಲೆ 1 ಫಿಂಗರ್ ಇಡೋದು, ಅಳತೆ ನೋಡ್ಕೊಳ್ಳೋದು, ಹಾಕೊಳ್ಳೋದು, ಆ ಥರ ಮಾಡಬೇಕು. ಬರೀ ಇವಾಗ ಬೇಗ ಬೇಗ ಶುರು ಮಾಡೋಣಂತೆ. ಇಷ್ಟು ಹಾಕಿದ್ದಾನೆ ನೋಡ್ರಿ, ಒಂದು 1/4 ಭಾಗ ಹಾಕಿದ್ದಾನೆ ಇವಾಗ ಕುಚ್ಚ. ಇನ್ನೂ ಇಷ್ಟೊಂದು ಹಾಕಬೇಕಿತ್ತು. ಟೈಮ್ ಇವಾಗ 3:30 ಆಗಿತ್ತು. ಇವತ್ತಿಗಿಷ್ಟ ಎತ್ತಿಟ್ಟು ಇನ್ನು ನಾಳೆಗೆ ಹಾಕಿರಾತಂತೇಳಿ ಇವತ್ತು ಎತ್ತಿಡಾಕತ್ತೀನಿ ನೋಡ್ರಿ. ಇವತ್ತು ಯಾಕೋ ಹಾಕೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಸ್ವಲ್ಪ ಅಷ್ಟ ಹಾಕಿ ಇವಾಗ ಎತ್ತಿಡಾಕತ್ತೀನಿ. ಸಾನ್ವಿ ಆಟ ಆಡೋಕ್ಕೆ ಬೇಜಾರಾಗತ್ತದ ನನಗೆ, ಯಾರಿಲ್ಲ ಆಟ ಆಡೋರು, ನನಗೇನಾದರೂ ಕೊಡು ಅಂತೇಳಿ ಕಾಡಾಕತ್ತಿದ್ಲು. ಆಕಿದ ಲಾಸ್ಟ್ ಇಯರ್ ಬರ್ಡೇ ಒಳಗೆ ನಾವು ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ದೀವಲ್ಲ, ಅದರಲ್ಲಿ ಒಂದು ಕ್ಲೇ ಉಳ್ಕೊಂಡಿತ್ತು, ಅದು ನೆನಪಾಯಿತು. ಸರಿ ಕೊಡ್ತೇನಿರು ಅಂಥೇಳಿ ಇವಾಗ ಆಕಿಗೆ ಅದು ಕ್ಲೇ ಕೊಟ್ಟಿನಿ ನೋಡ್ರಿ. ಇನ್ನು ನೆಕ್ಸ್ಟ್ ಮಂತಿಗೆ ಇನ್ನೊಂದು ಬರ್ಡೇ ಬಂತಕ್ಕಿದ 1 ಇಯರ್ ಬ್ಯಾಕದ್ದಿದು. ಹಂಗೆ ಇಟ್ಬಿಟ್ಟಿದ್ದೆ ನಾನು, ಒಂದು ಯಾವುದೋ ಮಗು ಕೊಡೋದು ಮಿಸ್ ಆಗಿತ್ತು, ಅದು ಹಂಗೆ ಉಳ್ಕೊಂಬಿಟ್ಟಿತ್ತು ನೋಡ್ರಿ. ಆವಾಗ ಕೊಟ್ಟರೆ ಎಲ್ಲ ಹಾಳು ಮಾಡ್ತಾಳಕ್ಕಿ ಅಂತೇಳಿ ತೆಗೆದಿಟ್ಬಿಟ್ಟಿದ್ನಿ. ಇವತ್ತು ಕಾಡಕತ್ತಿದ್ಲಲ್ಲ, ಸರಿ ಆಯಿತು ಅಂತೇಳಿ ಅದನ್ನ ತೆಗೆದು ಕೊಟ್ಟಿದ್ನಿ. ಅದನ್ನು ಇವಾಗ ತೊಗೊಂಡು ಆಕಿ ಚಪಾತಿ ಮಾಡ್ತೇನೆ ಅಂತೇಳಿ ಆಟ ಆಡಕತ್ತಿದ್ಲು ನೋಡ್ರಿ. ಇನ್ನು ಭಾಳ ದಿವ್ಸ ಇಟ್ಟರೆ ಅದು ಹಾಳಾಗಿಬಿಡ್ತೈತಿ, ಅದಕ್ಕಾಗಿ ಆಟ ಆಡಲಿ ಅಂತೇಳಿ ಕೊಟ್ಟನಿ. ಇವತ್ತು ಆಕಿಗಂತೂ ಫುಲ್ ಖುಷಿ ಆಯಿತು. ಅದ್ರಾಗೂ ಈ ಥರ ಗಿಫ್ಟ್ ಎಲ್ಲ ರ್ಯಾಪ್ ಮಾಡಿರೋದು ಎಲ್ಲ ಹಾಕಿ ಕೊಟ್ಟನೆಲ್ಲ, ಆಕಿಗೆ ಇನ್ನೂ ಫುಲ್ ಖುಷಿ ಆಯಿತು. ತೊಗೊಂಡು ಆಕಿ ಆಟ ಆಡ್ಕೊ ಅಂತ ಕೂತ್ಕೊಂಡ್ಲು.
ನಾನಂತೂ ಬೆಳಗ್ಗೆ ಲೇಟಾಗಿ ನಾಷ್ಟ ಮಾಡಿದ್ನಲ್ಲ, ಹಾಗಾಗಿ ಮಧ್ಯಾಹ್ನ ಊಟ ಗಿಟ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅದು ಸ್ಯಾರಿ ಎಲ್ಲ ಎತ್ತಿಟ್ಟು ಸಾನ್ವಿಗೆ ಕ್ಲೇ ಕೊಟ್ಟು ಆಕೆ ಜೋಡಿನ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡ್ಬಿಟ್ನಿ ಆಟ ಆಡಿಸ್ಕೊತ. ಇನ್ನು ನಾಳೆಗೆ ಅದನ್ನು ಮುಗಿಸ್ಬೇಕು ನೋಡ್ರಿ. ಇವತ್ತಂತೂ ಮುಗ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಸಂಜೆ ಮುಂದೆ ಮತ್ತು ನಾನು ಯೋಗ ಮಾಡಬೇಕಿತ್ತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರತ್ತಂತೇಳಿ ಇನ್ನು ನಾಳಿದನು ವೀಡಿಯೋ ನಾನು ಎಡಿಟ್ ಮಾಡಿ ಇಟ್ಕೋಬೇಕಿತ್ತು ಇವತ್ತನ. ಹಾಗಾಗಿ ಅಷ್ಟಕ್ಕನ ಎತ್ತಿಟ್ಬಿಟ್ಟು ನೋಡ್ರಿ ಅದನ್ನು. ಅದೊಂದು ಸ್ಯಾರಿ ಅದರ ಮುಗೀತು. ಆಮೇಲೇನು ಬರೀ ಜಿಗ್ಸಾಗ್ ಹಾಕೋದಷ್ಟೇ ಐತಿ, ಕುಚ್ಚು ಕಟ್ಟೋದೆಲ್ಲ ಏನಿಲ್ಲ. ಇವಾಗ ಸಾನ್ವಿ ಆಟ ಆಡಕತ್ತಾಳು. ಸಂಜೆ ಮುಂದೆ ಯೋಗ ಎಲ್ಲ ಮುಗಿಸಿ ಮನೆ ಕಸ ಗುಡಿಸಿ ನಾನು ದೀಪ ಹಚ್ಚಿ ಕೂತ್ಕೊಂಡಿದ್ನಿ. ಆವಾಗ ಸಾನ್ನಿಧ್ಯ ಬಂದೇಳಿ ನೋಡ್ರಿ ಆಟ ಆಡೋಕ್ಕೆ. ಆಕೆ ಹುಷಾರಿಲ್ಲ ಅಂಥೇಳಿ ಸುಮಾರು ದಿವಸ ಆಯಿತು ನಮ್ಮ ಮನೆಗೆ ಬಂದಿರಲಿಲ್ಲ. ನಾವು ಮೇಲ್ಗಡೆ ಹೋಗಿ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತಿದ್ದೀವಿ. ಆರಾಮಿಲ್ಲಕ್ಕೆ ಬರ್ತಾನೆ ಇರಲಿಲ್ಲ. ಅದಕ್ಕೆ ಇವತ್ತು ಅವ್ರ ಅಜ್ಜಿ ಕರ್ಕೊಂಡು ಬಂದಿದ್ದರು. ಆಕೆ ಒಂದು 10-15 ನಿಮಿಷ ಆಟ ಆಡ್ಯಾಳು. ಆಟ ಆಡಿದಾದ್ಮೇಲೆ ಆಕೆ ಮನೆಗೆ ಹೋದ್ಲು. ನಾನು ಆಕೆ ಜೋಡಿ ಸ್ವಲ್ಪ ಹಂಗೆ ಆಟ ಆಡಿಸ್ಕೊಂತ ಕುಂತಿದ್ದೀವಿ ನೋಡ್ರಿ. ಇನ್ನು ನಾನು ರಾತ್ರಿಗೆ ಅಡುಗೆ ಮಾಡಬೇಕಿತ್ತು. ಇವತ್ತು ಬೆಳಗ್ಗೆನ ಚಪಾತಿ ರೈಸ್ ಎಲ್ಲ ಮಾಡಿದ್ನೆಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಒಬ್ರಿಗೇನು ಸಾಲ್ತಾ ಇರಲಿಲ್ಲ, ಅಷ್ಟೇ ಇತ್ತು, ಅದೊಂದು ಚೂರು ಇತ್ತು. ಅದಕ್ಕಾಗಿ ಇನ್ನು ನಾನು ರಾತ್ರಿಗೆ ತೋಷಿ ಚುಮರಿ ಮಾಡಿರಾತಂತೇಳಿ ಮಾಡಾಕತ್ತಿದ್ನಿ. ಚುಮರಿದ್ದು ಮನೆಯೊಳಗೆ ಅವನ್ನ ಎಲ್ಲನೂ ತೋಸಿ ಇಟ್ಕೊಂಡಿದ್ದೀನಿ. ಇದೇನು ಚಿತ್ರಾನ್ನ ಮಾಡ್ತೀವಲ್ಲ ಸೇಮ್ ಅದೇ ಥರನ ಮಾಡೋದು. ಅದ್ರ ಜೋಡಿ ಬಜ್ಜಿ ಮಾಡಿರಾತಂತೇಳಿ ಬಜ್ಜಿಯನ್ನು ಮಾಡಾಕತ್ತಿದ್ನಿ ಇವತ್ತು. ನಮ್ಮ ಮನೆಯವ್ರಿಗೆ ಈ ಥರ ತೋಸಿ ಚುಮರಿ ಇಲ್ಲ ಗಿರ್ಮಿಟ್ಟ ಏನಾರು ಮಾಡಿದ್ರೆ ಬಜ್ಜಿ ಬೇಕಂತ ಅನಿಸುತ್ತೆ ಅವರಿಗೆ. ಅದಕ್ಕೆ ಬಜ್ಜಿ ಮಾಡಂತ ಅನ್ನತ್ತಿದ್ರು. ಹೆಂಗೂ ನಾನು ತರಕಾರಿ ತರಕ್ಕೆ ಹೋದಾಗ ಏನದು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ನಿ, ಬಜ್ಜಿ ಮೆಣಸಿನ್ಕಾಯಿ. ಸರಿ ಮಾಡಿರಾಯ್ತಂಥೇಳಿ ಇವತ್ತು ರಾತ್ರಿ ಊಟಕ್ಕೆ ತೋಸಿ ಚುಮರಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮಾಡಾಕತ್ತೀನಿ ನೋಡ್ರಿ. ಇವಾಗ ತೋಷಿ ಚುಮರಿ ರೆಡಿ ಆಯಿತು. ಇನ್ನು ಬಜ್ಜಿ ಒಂದು ಮಾಡಬೇಕಿತ್ತು, ಅದೇನು ಈಸಿ, ಬೇಗ ಆಗಿಬಿಡ್ತತಿ. ಕಡ್ಲಿ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಉಪ್ಪು, ಅಜ್ವಾನ ಮತ್ತು ಕಾಯಿಸಿದ ಎಣ್ಣೆ ಇಷ್ಟು ಹಾಕಿ ನಾವು ಕಲಿಸ್ಕೊಂಡು ಬಿಟ್ಟಿವಂದ್ರೆ ಹಿಟ್ಟು ರೆಡಿ ಆಗಿಬಿಡ್ತತಿ. ನಾನು ಸುಮಾರು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಚುಮ್ಮರಿ ಎಲ್ಲ ರೆಡಿ ಮಾಡಿಟ್ನಿ. ಹಂಗೆ ನಮ್ಮ ಮನೆಯವರು ಬಂದರು. ಸಂಜೆ ಮುಂದೆ ಬಂದು ಅವರು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದರು. ಬರ್ತಿದ್ದಂಗೆ ಅವರಿಗೆ ಊಟ ರೆಡಿ ಇರಬೇಕು. ಅವ್ರು ನಮ್ಮ ಥರ ಚಾಗಿ ಎಲ್ಲ ಏನೂ ಕುಡಿಯೋದಿಲ್ಲ, ಊಟ ರೆಡಿ ಇರಬೇಕು ಅಷ್ಟು. ಅವ್ರು ಬರ್ಗೋಡ್ಕೆನ ನಾನು ಚುಮ್ಮರಿ ಎಲ್ಲ ರೆಡಿ ಮಾಡಿದ್ನಿ. ಬಂದ ತಕ್ಷಣ ಇವಾಗ ಬಜ್ಜಿ ಬಿಡಾಕತ್ತೀನಿ ನೋಡ್ರಿ. ಅವರ ಸರಿ ಆಯಿತು, ನೀನು ಬಜ್ಜಿ ಬಿಡು, ನಾನು ಫ್ರೈ ಮಾಡ್ತೀನಿ ಅಂದರು. ಅವ್ರಿಗೆ ಫ್ರೈ ಮಾಡಕ್ಕೆ ಹಚ್ಚಿದ್ನಿ. ಈ ಕಡೆ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಾಕತ್ತೀನಿ ನೋಡ್ರಿ. ಇನ್ನು ನಾವು ಊಟ ಮಾಡಬೇಕು. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಯಾವ ಥರ ವೀಡಿಯೋಸ್ ಬೇಕು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.